ಹಾಯ್ ಆಲ್ ಮೈ ಯೂಟ್ಯೂಬ್ ವಾಚಸ್ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವಾಗಿನ ಜನ್ರೇಷನಲ್ಲಿ ಮರವು ಅನ್ನೋದು ಒಂದು ಟ್ರೆಂಡೇ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಈ ಸ್ಟಿಚಿಂಗ್ ಜರ್ನಿಯಲ್ಲಿರೋರು ಒಂದು ಸ್ವಲ್ಪ ಗ್ಯಾಪ್ ಆಯ್ತು ಅಂತ ಹೇಳಿದ್ರು ಕ್ಲಾತ್ ಕಟ್ ಮಾಡೋದು, ಸ್ಟಿಚಿಂಗ್ ಮಾಡೋದೆಲ್ಲ ಮರ್ತೋಗ್ಬಿಡುತ್ತೆ. ಲಾಂಗ್ ಟೈಮ್ ಆದಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅಲ್ಲಿ ಕಟಿಂಗೇ ಮರ್ತೋಗಿರುತ್ತೆ, ಡಾಟ್ಸ್ ಎಷ್ಟು ಹಿಡಿಬೇಕಂತಲೇ ಮರ್ತೋಗಿರುತ್ತೆ. ಒಂದು ಕಡೆ ಕನ್ಫ್ಯೂಷನ್ಸ್ ಆದರೂ ಕೂಡ ಹೋಲ್ ನಾವೇನು ಥಾಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಎಲ್ಲ ಉಲ್ಟಾ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಶಿಮ್ಮಿನ ಯಾವ ರೀತಿ ನೋಟ್ಸ್ ಮಾಡಿ ಇಟ್ಕೊಳ್ಳೋದು, ಶಿಮ್ಮಿ ಸ್ಟಿಚ್ ಮಾಡೋದು ಹೇಗೆ, ಯಾವ ರೀತಿ ನೋಟ್ಸ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು, ಮೆಷರ್ಮೆಂಟ್ ಹೇಗೆ ತೊಗೋಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಮೆಷರ್ಮೆಂಟ್ಸ್ ಲಿಸ್ಟ್ನೆಲ್ಲ ನಾನು ಬರ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಎಮ್ ಸೈಜ್ 36 ಸೈಜ್ಗೆ ಶಿಮ್ಮಿ ಸ್ಟಿಚ್ ಮಾಡೋ ಮೆಷರ್ಮೆಂಟ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ನೋಡಿ, ಫಸ್ಟು ನಾವು ಲೆಫ್ಟ್ ಕಾರ್ನರಲ್ಲಿ ಮೆಷರ್ಮೆಂಟ್ನ ಬರ್ಕೋಬೇಕು. 3 ಕಾಲಮ್ಸ್ ಆಗಿ ನಾವು ಡಿವೈಡ್ ಮಾಡ್ಕೋಬೇಕು. ನೋಡಿ, ನಾನು ಬಾಡಿ ಲೆಂತ್, ಶೋಲ್ಡರ್, ಆರ್ಮ್ ಹೋಲ್, ಚೆಸ್ಟ್, ವೇಸ್ಟ್, ಫ್ರಂಟ್ ನೆಕ್ ಡೀಪ್, ಬ್ಯಾಕ್ ನೆಕ್ ಡೀಪ್ ಎಲ್ಲ ಮೆಷರ್ಮೆಂಟನ್ನು ನಾನು ಫಸ್ಟು ನೋಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಪೇಜಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ದೀನಿ ಈಕ್ವಲಿ. ಸೊ ಫಸ್ಟು ಬಂದು ಮೆಷರ್ಮೆಂಟ್ ಕಾಲಮ್, ಸೆಕೆಂಡ್ ಬಂದು ಡ್ರಾ ಕಾಲಮ್, ಥರ್ಡ್ ಬಂದು ಸ್ಟಿಕ್ ಕಾಲಮ್. ಈ ರೀತಿ ಪೇಪರ್ ಸ್ಕೇಲ್ ಸಿಗುತ್ತೆ ನಾವು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಅದು ಜಸ್ಟ್ 10 ರೂಪೀಸ್ 15 ರೂಪೀಸ್ ಆಗಿರುತ್ತೆ ಅಷ್ಟೇ. ಇದು ಶಾಪ್ಸಲ್ಲೆಲ್ಲ ಸಿಗುತ್ತೆ. ಬಾಡಿ ಲೆಂತ್ 14 ತೊಗೊಂಡಿದ್ದೀನಿ, ಶೋಲ್ಡರ್ 5.5 ಇಂಚಸ್, ನೆಕ್ ಬ್ರಾಡ್ 2.5 2.5 ಇಂಚಸ್ಸು, ಆರ್ಮ್ ಹೋಲು 6 ಇಂಚಸ್ ತೊಗೊಂಡಿದ್ದೀನಿ, ಚೆಸ್ಟು 9.5 ಪ್ಲಸ್ 1 ಬಂದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ವೇಸ್ಟ್ 8.5 ಪ್ಲಸ್ 1 ಇಂಚಸ್ ತೊಗೊಂಡಿದ್ದೀನಿ, ನೆಕ್ ಡೀಪು 5.5 ತೊಗೊಂಡಿದ್ದೀನಿ, ನೆಕ್ ಶೇಪು 1 ಇಂಚಸ್ ತೊಗೋಬೇಕು, ಆರ್ಮ್ ಹೋಲ್ ಶೇಪ್ಗೆ 1.75 ಇಂಚಸ್ ತೊಗೊಂಡು ನಾವು ಈ ರೀತಿ ನೀಟಾಗಿ ಶೇಪ್ ಕೊಟ್ಕೋಬೇಕು. ಸೊ ಈ ರೀತಿ ನೋಟ್ಸ್ನ ನಾವು ಫಸ್ಟು ಡ್ರಾ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡ್ ನೋಟ್ಸು, ಬ್ಯಾಕ್ ಸೈಡ್ದು ಕೂಡ ಸೇಮ್ ಅದೇ ರೀತಿ ನೋಟ್ ಮಾಡ್ಕೋಬೇಕು. ಇದು ಆನ್ ಫೋಲ್ಡ್ ಆಗಿರುತ್ತೆ. ಮೆಷರ್ಮೆಂಟ್ನ ಬರಿತಾ ಇದ್ದೀನಿ. ಬ್ಯಾಕ್ ಸೈಡ್ದು ಕೂಡ ಸೇಮು. ಬ್ಯಾಕ್ ಸೈಡಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ನೆಕ್ ಡೀಪ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಫ್ರಂಟ್ ಸೈಡ್ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಕಲರ್ ಶೀಟ್ ತೊಗೊಂಡಿದ್ದೀನಿ. ಎನಿ ಶೀಟ್ಸ್, ನೀವು ರ್ಯಾಪರ್ಸ್ ತೊಗೋಬೋದು, ನ್ಯೂಸ್ ಪೇಪರ್ ತೊಗೋಬೋದು, ಅಥವಾ ಯೂನಿಕ್ಕಾಗಿ ನಾವು ಇನ್ನೋವೇಟಿವ್ ಆಗಿ ನೋಟ್ಸ್ನ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ಕಲರ್ ಶೀಟ್ಸ್ನೆಲ್ಲ ಯೂಸ್ ಮಾಡಿ ನಾವು ನೋಟ್ಸ್ ಮಾಡ್ಕೋಬೋದು. ತುಂಬ ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಅಲ್ಲಿ ಏನು ಸೇಮ್ ಮೆಷರ್ಮೆಂಟ್ಸ್ ಏನೇನು ತೊಗೊಂಡೆ ಅದನ್ನು ಪೇಪರ್ ಮೇಲೆ ಮೆಷರ್ಮೆಂಟ್ ಮಾಡಿಕೊಂಡು ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಪೇಪರ್ ಸ್ಕೇಲಲ್ಲಿ ಮೆಷರ್ಮೆಂಟ್ಸ್ ಎಲ್ಲ ನೀಟಾಗಿ ಮಾಡ್ಬೋದು. ಸೊ ಪೇಪರ್ ಸ್ಕೇಲ್ನ ನಾನು ನೋಟ್ಸ್ ಪರ್ಪಸ್ಗೋಸ್ಕರ ಪೇಪರ್ ಸ್ಕೇಲ್ನ ನಾನು ತೊಗೊಂಡಿದ್ದೀನಿ. ಸ್ಕೇಲಲ್ಲಾದರೆ 14 ಇಂಚಸ್ ಎಲ್ಲ ಲೆಂತು ತುಂಬ ಜಾಸ್ತಿ ಆಗಿಬಿಡುತ್ತೆ, ಬುಕ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಟೇಪಲ್ಲೂ ನಾವು ನೋಟ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪೇಪರ್ ಸ್ಕೇಲು ತುಂಬ ಹೆಲ್ಪ್ಫುಲ್. ಸೊ ಈ ಪಾರ್ಟ್ ಏನಿದೆ, ಫೈನಲ್ ಎಂಟಿ ಪ್ಲೇಸಸ್ ಏನಿದೆ, ಅದಕ್ಕೆ ನಾನು ಇದನ್ನು ಪೇಪರ್ ಏನು ಕಟ್ ಮಾಡಿದ್ದೀನಿ ಅದನ್ನು ಗ್ಲೂಯಿಂದ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ನೋಟ್ಸ್ ಮಾಡೋದ್ರಿಂದ ನಾವು ಏನು ಸ್ಟಿಚಿಂಗ್ ಮರೆಯೋದಿಲ್ಲ. ಆ್ಯಂಡ್ ಯಾವ ರೀತಿ ಕಟ್ ಮಾಡಬೇಕು, ಮೆಷರ್ಮೆಂಟ್ ಯಾವ್ದು ತೊಗೋಬೇಕು ಮರೆಯೋದಿಲ್ಲ. ಆ್ಯಂಡ್ ಫೋಲ್ಡಿಂಗ್ ಕೂಡ ನಾವು ಯಾವ ರೀತಿ ಮಾಡಬೇಕು ಏನೂ ಮರೆಯೋದಿಲ್ಲ. ಸೊ ನೋಟ್ಸ್ ತುಂಬಾ ಹೆಲ್ಪ್ಫುಲ್ಲು ನಮ್ಮ ಈ ಸ್ಟಿಚಿಂಗ್ ಜರ್ನಿಯಲ್ಲಿ. ಸೊ ಇವಾಗ ಟಾಪ್ ಆಯಿತು. ಇವಾಗ ಬಾಟಮ್ ಯಾವ ರೀತಿ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಟ್ಸ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಾನು ಏನು 3 ಪಾರ್ಟ್ಸ್ ಮಾಡಿಕೊಂಡೆ ಅದೇ ರೀತಿ 3 ಪಾರ್ಟ್ಸ್ ಮಾಡ್ಕೋಬೇಕು. ಶಿಮ್ಮಿ ಬಾಟಮ್ ಹೆಡ್ಲೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಮೆಷರ್ಮೆಂಟ್ನ ಬರ್ಕೋತೀನಿ. ನಾನಲ್ಲಿ 8.5 ಪ್ಲಸ್ 1 ಏನು ಕೊಟ್ಟೆ ಅಲ್ಲಿ ಎಕ್ಸ್ಟ್ರಾ 1 ಪ್ಲಸ್ 1 ಸ್ಟಿಚಿಂಗಿಗೆ.
ಸೊ ಇಲ್ಲಿ 8.5 ಕೊಡಿ ಸಾಕು ಆಗುತ್ತೆ. ವೇಸ್ಟ್ ಬಂದು 8.5 ಪ್ಲಸ್ 1 ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗಿಗೆ. ಬಾಟಮ್ ರೌಂಡು 15, ಬಾಟಮ್ ವಿಡ್ತ್ ಬರುತ್ತಲ್ವಾ ಅದು 15 ತೊಗೊಂಡಿದ್ದೀನಿ. ಲೆಂತು 23 ಇಂಚಸ್. ವೇಸ್ಟ್ ರೌಂಡು 8.5 ಪ್ಲಸ್ 1 ತೊಗೊಂಡಿದ್ದೀನಿ. ಬಾಟಮ್ ರೌಂಡು 15 ಇಂಚಸ್. ಸೊ ಇವಾಗ ಈ ಎರಡನ್ನು ಅಟ್ಯಾಚ್ ಮಾಡಬೇಕು. ಇದು 4 ಫೋಲ್ಡಿಂಗ್ ಆಗಿರುತ್ತೆ. ನಾನು ನಿಮ್ಮ ರೆಫರೆನ್ಸ್ಗೋಸ್ಕರ ಬರೀ ಫ್ರಂಟ್ ಸೈಡ್ ಮಾತ್ರ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಶೇಪ್ 0.5 ಇಂಚಸ್ನ ಕೊಟ್ಕೋಬೇಕು. ಫೋಲ್ಡಿಂಗ್ಸ್ ಎಲ್ಲ ಯಾವುದು ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಕ್ಲಾತ್ ಫೋಲ್ಡಿಂಗ್ಸ್ ಎಲ್ಲ ಯಾವ ರೀತಿ 4 ಫೋಲ್ಡಿಂಗ್, ಡಬಲ್ ಫೋಲ್ಡಿಂಗ್ ಈ ರೀತಿ ಮಾಡಿ ಕಟ್ ಮಾಡ್ತೀವಿ, ಅದೇ ರೀತಿ ನಾವು ಪೇಪರಲ್ಲೂ ಕೂಡ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು ಅಷ್ಟೇ. ನಾನಿಲ್ಲಿ ಬರೀ ಜಸ್ಟ್ ಒಂದು ಫ್ರಂಟ್ ಸೈಡ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಸೇಮ್ ಬ್ಯಾಕ್ ಕೂಡ ಸೇಮ್ ಬರುತ್ತೆ. ನಾನಲ್ಲಿ ಏನು ಡ್ರಾಲಿ ಮೆಷರ್ಮೆಂಟ್ ಮಾಡಿದ್ದೆ ಸೇಮ್ ಮೆಷರ್ಮೆಂಟ್ನ ಮಾಡಿಕೊಂಡು ಪೇಪರ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ಗ್ಲೂ ಹಾಕಿ ನೀಟಾಗಿ ಸ್ಟಿಕ್ ಮಾಡಬೇಕು. ಸೊ ಈ ರೀತಿ ಸ್ಟಿಕ್ ಮಾಡಿಟ್ಕೊಂಡು ನಮ್ಗೆ ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ನಮಗೆ ಏನಾದರೂ ಕನ್ಫ್ಯೂಷನ್ಸ್ ಆಯ್ತಂದರೆ ನಾವು ಒಂದ್ಸಲ ನೋಟ್ಸ್ ತೆಗೆದು ನೋಡಿದ್ರೆ ನಮಗೆ ರೀಕಾಲ್ ಆಗುತ್ತೆ. ಸೊ ಈ ರೀತಿ ನೋಟ್ಸ್ನ ಮೇಂಟೈನ್ ಮಾಡಿ ಎವ್ರಿ ಡ್ರೆಸ್ ಆಗಿರ್ಬೋದು, ಬ್ಲೌಸಸ್ ಆಗಿರ್ಬೋದು, ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಇದು ಈಗ ಶಿಮ್ಮಿ ನೋಟ್ಸ್ ಆಗಿದೆ. ಇದು ಒಂದು ನೆಕ್ಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಾನು ಬೇಸಿಕ್ ಹೇಳ್ಕೊಟ್ಟಿದ್ದೀನಲ್ವ ಆ ವಿಡಿಯೋ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ನೀವು ಹೋಗಿ ನನ್ನ ಅಕೌಂಟಲ್ಲಿ ಚೆಕ್ ಮಾಡಿ ಬೇಕಂದರೆ. ಸೊ ಆ ಬೇಸಿಕ್ ಗೊತ್ತಿದ್ರೆ ನಮ್ಗೆ ಆಲ್ಮೋಸ್ಟ್ ಸ್ಟಿಚಿಂಗ್ ಬಂದ ಹಾಗೇ. ನೆಕ್ಸ್ಟು ಬ್ಲೌಸ್ ನೋಟ್ಸು, ಟಾಪು, ಕುರ್ತಾ ಎಲ್ಲ ನೋಟ್ಸು ಆ್ಯಂಡ್ ಪ್ಯಾಂಟ್ ಎಲ್ಲ ನೋಟ್ಸ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.